ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ರೀ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾದ ಜುಣಕದ ವಡಿ ರೀ. ಈ ಜುಣಕದ ವಡಿ ನಮ್ಮ ಕಡೆ ಯಾವ ಫಂಕ್ಷನ್ಗೂ ಎಲ್ಲ ಫಂಕ್ಷನ್ಗೆ ಮಾಡ್ತಾರ್ರಿ. ಮತ್ತು ಎಲ್ಲಾದರೂ ಸಂಬಂಧಿಕರ ಮನೆಗೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಡೆ ಜುಣಕದ ವಡಿ ಫಿಕ್ಸ್ ರೀ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮೇಲ್ಗಡೆ ಇರುವ ಬೆಲ್ ಐಕಾನ ಪ್ರೆಸ್ ಮಾಡಿರಿ. ಈಗ ನೋಡಿರಿ ಜುಣಕದ ವಡೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ ಎಣ್ಣೆ. ಮತ್ತು ಇದು ಎಣ್ಣೆ ಕಾಯಿದ್ರಿ. ಈಗ ನೋಡಿರಿ ಎಣ್ಣೆ ಬಿಸಿ ಆಗ್ಯದ್ರಿ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳಕತ್ತೀನಿ ರೀ. ಮತ್ತು 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಜೀರಿಗೆ ಮತ್ತು ಸಾಸಿವೆನ ಎರಡು ಎಣ್ಣೆಗೆ ಫ್ರೈ ಆಗಿಲ್ರಿ. ಈಗ ನೋಡ್ರಿ ಸ್ವಲ್ಪ ಕರಿಬೇವು ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ರೀ. ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ತೀನಿ ರೀ. ಒಂದು ಸ್ವಲ್ಪ ಸಣ್ಣದಾಗಿನ ಕಟ್ ಮಾಡ್ಕೊಳ್ರಿ ಈರುಳ್ಳಿ, ಯಾಕಂದ್ರೆ ಜುಣಕದ ವಡಿ ಕೊರುವಾಗ ಅವ ದೊಡ್ಡವಾದ್ರೆ ಸರಿಯಾಗಿ ಬರಂಗಿಲ್ಲ ರೀ. ಹಂಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕ್ರಿ. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಸಕ್ಕರೆ ಹಾಕೋದ್ರಿಂದ ಸ್ವೀಟಾಗಿ ಬರತ್ತೆ ರೀ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಮತ್ತು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತು ಇಲ್ಲಿ ಮೇನ್ ಆಗಿ ಬೇಕಾಗಿರೋದ್ರಿ ನಮ್ಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ರೀ. ಇದನ್ನು ಹಸಿಮೆಣಸಿನ್ಕಾಯಿ ರೀ ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಹಾಕ್ಕೊಂಡು ಹುರ್ಕೊಂಡ್ರಿ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗಿದ್ದ ಪೇಸ್ಟ್ನ ಇದ್ರೊಳಗೆ ಹಾಕಾಕತ್ತೀನಿ ರೀ. ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡ್ಕೊಳತ್ತೀನಿ ರೀ. ಈಗ ನೋಡಿರಿ ಒಂದು ಅರ್ಧ ಅಷ್ಟು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳತ್ತೀನಿ ರೀ. ಈ ಥರ ಮಾಡೋದ್ರಿಂದ ಜುಣಕದ ವಡೆ ಜಲ್ದಿನ ಕೆಡಂಗಿಲ್ಲ ರೀ. ಹಾಗಾಗಿ ನಾನು ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಳಕತ್ತೀನಿ ರೀ. ಮತ್ತು ಈಗ ನೋಡಿರಿ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಇರ್ಬೇಕು ರೀ. ಯಾಕಂದ್ರೆ ಹಿಟ್ಟು ಜಾಸ್ತಿ ಹಾಕ್ಸ್ಕೊತೈತ್ರಿ, ಇಲ್ಲಾಂದ್ರೆ ಜಾಸ್ತಿ ಹಾಕಿದ್ರೆ ನೀರು. ಈಗ ನೋಡಿರಿ 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡೇನಿ ನಾನು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಈಗ ನಾವು 1 ಗ್ಲಾಸ್ ನೀರು ಹಾಕಿದ್ರಲ್ಲ ಇದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೈತೆ ರೀ. ಇದು ನೋಡ್ರಿ ಒಂದು ಸ್ವಲ್ಪ ಹೊತ್ತು ಕುದಿ ಬರಲ್ರಿ. ಈಗ ಕುದಿಯಾಕತ್ತೈತೆ ರೀ ನೀರೆಲ್ಲ. ಈಗ ಏನು ಮಾಡೋಣ್ರಿ 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ ರೀ. 1 ಗ್ಲಾಸಿನ ನೀರಿನ ಪ್ರಮಾಣಕ್ಕೆ ರೀ 1 ಕಪ್ನಷ್ಟು ಕಡಲೆ ಹಿಟ್ಟು ಕರೆಕ್ಟ್ ಆಗತ್ತೆ ರೀ. ಇದನ್ನು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಸಣ್ಣ ಉರಿ ಇಟ್ಕೋಬೇಕ್ರಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು 1 ಗಂಟೆ ಇಲ್ದಂಗೆ ಈ ಥರ ಮಿಕ್ಸ್ ಮಾಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಲೋ ಫ್ಲೇಮ್ ಇಟ್ಕೊಂಡು. ಈಗ ನೋಡ್ರಿ ಜುಣಕದ ವಡಿ ರೆಡಿ ಆಗೈತ್ರಿ. ಇದು ಈಗ ಇದನ್ನ ಬಿಸಿಯಾಗಿರ್ತಾನೆ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಈಗ ನೋಡ್ರಿ 1 ಪ್ಲೇಟ್ ತೊಗೊಂಡೀನಿ ರೀ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಸವರ್ಕೊಳಕತ್ತೀನಿ ರೀ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಂಟ್ಕೊಳಂಗಿಲ್ಲ ರೀ ಜುಣಕದ ವಡಿ. ಹಾಗಾಗಿ ಒಂದು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಳತ್ತೀನಿ ರೀ. ಈ ಥರ ಎಣ್ಣೆ ಹಚ್ಕೊಂಡು ನಾವು ಬಿಸಿದಿದ್ದಾಗ ಜುಣಕದ ವಡಿ ಹಾಕ್ಬೇಕ್ರಿ. ಇಲ್ಲಾಂದ್ರೆ ಉದ್ರ ಆಗಿಬಿಡ್ತೈತ್ರಿ ಅದು. ಹಾಗಾಗಿ ಬಿಸಿದಿದ್ದಾಗ ಈ ಥರ ಹಾಕ್ಕೊಂಡು ಇದನ್ನ ತಟ್ಕೋಬೇಕ್ರಿ. ಮಸ್ತ್ ಟೇಸ್ಟಿಯಾಗಿರ್ತೈತ್ರಿ. ಇದನ್ನ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಮಸ್ತ್ ಇರ್ತೈತ್ರಿ. ನಮ್ಮ ಕಡೆ ಯಾವ ಫಂಕ್ಷನ್ಗೆಲ್ಲ ಇದನ್ನ ಮಾಡ್ತಾರ್ರಿ. ರೊಟ್ಟಿ ಅದು ಬೀರುವಾಗೆಲ್ಲ ಜುಣಕದ ವಡಿನ ಮಾಡಿರ್ತಾರ್ರಿ. ನೋಡ್ರಿ ಸ್ವಲ್ಪ ಕೈ ನೀರು ಹಚ್ಕೊಂಡು ಈ ಥರ ಸ್ಪೂನಿಗೆಲ್ಲ ಹತ್ತೈತ್ರಿ. ಇದನ್ನು ತಗೊಳಕತ್ತೀನಿ ರೀ. ಈ ಥರ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ಸುಡುದಿರ್ತಾನ ಈ ಥರ ತಟ್ಕೋಬೇಕ್ರಿ. ಅಂದ್ರೆ ಅದು ಸೆಟ್ ಆಗ್ತೈತ್ರಿ. ಇಲ್ಲಾಂದ್ರೆ ಉದುರಾಗಿ ಗಂಟು ಆಗ್ತೈತ್ರಿ. ಹಾಗಾಗಿ ಈ ಥರ ಬಿಸಿ ಇದ್ದಾಗ ಈ ಥರ ಕೈಲೇ ತಟ್ಕೋಬೇಕ್ರಿ. ಇಲ್ಲ ಕೈಲೇ ಆಗೋಲ್ಲ ಅಂದ್ರೆ ಒಂದು ಸ್ವಲ್ಪ ಲಟ್ಟಣಿಗೆ ಇರ್ತೈತಿಲ್ಲ ಅದರಲ್ಲೂ ನಡ್ಸ್ಕೊಬೋದ್ರಿ. ಈಗ ನೋಡ್ರಿ ತಟ್ಕೊಂಡೇನಿ ರೀ. ಈಗ ಒಂದು ಸ್ವಲ್ಪ ಬಿಳೆ ಎಳ್ಳು ಹಾಕ್ಕೊಳಕತ್ತೀನಿ ರೀ. ಮೇನ್ ಆಗಿದೆ ಬಿಳೆ ಎಳ್ಳು ಹಾಕೋಬೇಕ್ರಿ. ಬಿಳೆ ಎಳ್ಳು ಹಾಕೋದ್ರಿಂದ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ ಬಿಳೆ ಎಳ್ಳು ಹಾಕೊಂಡು ಒಂದು ಸ್ವಲ್ಪ ಮ್ಯಾಲೆ ಪ್ರೆಸ್ ಮಾಡಕತ್ತೀನಿ ರೀ ನಾನು. ಮತ್ತು ಸ್ವಲ್ಪ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ರೀ, ಹಸಿ ಕೊಬ್ಬರಿ ರೀ. ಇದನ್ನು ಹಾಕ್ಕೊಳಕತ್ತೀನಿ ರೀ. ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಈ ಥರ ತಟ್ಟಬೇಕ್ರಿ. ಈ ಥರ ತಟ್ಟೋದ್ರಿಂದ ಉದ್ರಂಗಿಲ್ಲ ರೀ. ಹಾಗಾಗಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿನಿ ರೀ ಸಣ್ಣದಾಗಿ. ಇದನ್ನು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕ್ರಿ. ಮಸ್ತ್ ವಡಿ ಇರ್ತಾವ್ರಿ. ಇವನ್ನ ಬರಿ ಬಾಯಲ್ಲಿನೂ ತಿನ್ಬೋದ್ರಿ, ಅಷ್ಟು ಟೇಸ್ಟಿಯಾಗಿರ್ತಾವ್ರಿ. ನೀವು ಮಾಡಿ ನೋಡ್ರಿ. ಈಗ
ಈಗ ನೋಡ್ರಿ ಒಂದು ಚಾಕುವಿಂದ ಇದನ್ನು ಈ ಥರ ಕಟ್ ಮಾಡ್ಕೋಬೇಕ್ರಿ. ನಿಮಗೆ ಯಾವ ಶೇಪ್, ಡೈಮಂಡ್ ಶೇಪ್ ಅಂದ್ರೆ ಡೈಮಂಡ್ ಶೇಪ್ ರೀ, ಸ್ಕ್ವೇರ್ ಶೇಪ್ ಅಂದ್ರೆ ಸ್ಕ್ವೇರ್ ಶೇಪ್ ಆಗಿ ಮಾಡ್ಕೋಬೇಕ್ರಿ. ನಾನಿಲ್ಲಿ ಡೈಮಂಡ್ ಶೇಪ್ ಆಗಿ ಮಾಡ್ಕೊಳಕತ್ತೀನಿ ರೀ. ನೋಡ್ರಿ ಈ ಥರ ಕಟ್ ಮಾಡ್ಕೊಂಡಿರ್ಬೋದು. ಮತ್ತು ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿಕೊಡ್ರಿ. ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಜುಣುಕದ ವಡೆ ರೆಡಿ ಆಗ್ಯಾವ್ರಿ, ಮಸ್ತ್ ಬಂದವ್ರಿ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ. ಈ ಜುಣುಕದ ವಡೆ ರೀ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತು ಟೇಸ್ಟಿಯಾಗಿಯೂ ಇರ್ತಾವ್ರಿ. ನಮ್ಮ ಕಡೆ ಅಂತೂ ಎಲ್ಲ ಫಂಕ್ಷನ್ಗೂ ಮಾಡ್ತೀವ್ರಿ ಮತ್ತು ಬುತ್ತಿ ಕಟ್ಕೊಳಕ್ಕೂ ಈ ಜುಣುಕದ ವಡೆ ಮಾಡ್ತೀವ್ರಿ. ನೋಡ್ರಿ ಈಗ ಜುಣುಕದ ವಡೆ ಈ ಥರ ರೆಡಿ ಆಗ್ಯಾವ್ರಿ. ನೀವು ಮಾಡಿ ನೋಡ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.